ನಮಸ್ಕಾರ ರೀಪ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ವ್ಲಾಗಲ್ಲಿ ಏನೇನು ಮಾಡಿದ್ದೇವಂತ ಒಂಚೂರ ಕಣ್ಣು ಆಡಿಸ್ಕೊಂಬರೋಣಂತ ನಡೀರಿ. ಏನಿಲ್ಲರಿ, ದಿನನಿತ್ಯದ ಕೆಲಸದಂಗೆ ರೀ. ಎಲ್ಲ ಕೆಲಸ ಮುಗಿಸಿ ಮದ್ದಿನ್ಕ ಸ್ವಲ್ಪ ಜಾಕ ಮಾಡಿ ಪೂಜೆ ಮಾಡಕ್ಕಂತ ಹಿತ್ಲಾಗ ಹೂ ಹರ್ಕೊಂಬರಕ್ಕೆ ಹೋಗಿನ್ರಿ. ಇಲ್ಲಿ ನೋಡ್ರಿ ಎಲ್ಲ ಶೇಂಗಾ ಹಾಕಿಬಿಟ್ಟಿದ್ದೀವಿ. ಈ ಹಸಿರು ಬೆಳೆ ನೋಡಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ಎಷ್ಟು ಚಂದ ವಾತಾವರಣ ಹಚ್ಚ ಹಸಿರಾಗ ಬೆಳೆದು ನಿಂತೈತೆ ನೋಡ್ರಿ. ನಡ್ರಿ ಒಳಗೆ ಹೋಗಿ ಪೂಜೆ ಮಾಡ್ಕೊಂಬಂದ್ಬರೋಣಂತ. ಮಕ್ಳಿಗೆ ಸ್ಕೂಲ್ ಕಳಿಸ್ರಿ, ಮಧ್ಯಾಹ್ನದ ಒಂದಷ್ಟು ಕೆಲಸಗಳನ್ನ ಮುಗಿಸ್ದವ್ರಿಗೆ ನಮಗೂ 12:30 1 ಗಂಟೆ ಆಗೇ ಬಿಡ್ತೈತೆ ರೀ. ಆಮೇಲೆ ಮಧ್ಯಾಹ್ನದ ಏನಾರ ನೋಡಬೇಕಲ್ರಿ. ಅದೇ ರೀತಿ ರೀ ದಿನನಿತ್ಯದ ಕೆಲಸದಂಗೆ ಇವತ್ತು ಎಲ್ಲ ಕೆಲಸ ಮುಗಿಸ್ರಿ ಒಂದು ಮಸ್ತ್ ಪೈಕಿ ಗಿನ್ನ ಮಾಡಕ್ಕೆ ಹೊಂಟ್ಬಿಟ್ಟಿದ್ದೇನೆ ರೀ. ಏನಪ್ಪ ಇದು ಗಿನ್ನ ಮಾಡತ್ತಾರೋ ಏನೋ, ಕರುಗಿರು ಹಾಕೇತನ ಇವ್ರು ಎಮ್ಮಿ ಅನ್ನತ್ತೀರೇನು? ಹಾಗೇನಿಲ್ರಿ, ಇನ್ನೂ 2 ತಿಂಗಳು ಬೇಕಾಗಿತ್ತು ಕರು ಹಾಕ್ಬೇಕಂದ್ರೆ. ಮಕ್ಳು ಗಿನ್ನ ಮಾಡಿ ಮಮ್ಮಿ ಭಾಳ ದಿನ ಆಗೈತಿ ತಿಂದಿಲ್ಲ ಅನ್ನಕತ್ತಿರು. ಅದಕ್ಕೆ ಏನಾರ ಹೊಸದಾಗಿ ಟ್ರೈ ಮಾಡೋನಿಂದರಂದ ಇವತ್ತು ಗಿನ್ನ ಮಾಡೋಕೆ ರೆಡಿ ಮಾಡತ್ತೇನಂತ ನಡೀರಿ. ಮೀಶೋ ಒಳಗೆ ರೀ ಗಿನ್ನದ ಹಾಲಿಂದ ಪೌಡ್ರದ ಪಾಕೆಟ್ ಸಿಕ್ತು. ಅದಕ್ಕೆ ಅದನ್ನು ಆರ್ಡ್ರ್ ಮಾಡೇನ್ರಿ. ಅದನ್ನೊಂದು ಚೂರ ಇವತ್ತು ಟ್ರೈ ಮಾಡಿ ನೋಡತ್ತೀನಿ, ನೋಡೋಣ ಹೆಂಗೆ ಆಕತ್ತಂತ. ಇಲ್ಲಿ ನೋಡ್ರಿ, ಇದೆ ನೋಡ್ರಿ ಕಾಮಧೇನು ಅವರೇ ಗಿನ್ನದ ಪೌಡ್ರ. ಇದ್ರಿ ಒಂದು ಪಾಕೆಟಿಗೆ ಎಷ್ಟು ಹಾಲು ಹಾಕಬೇಕು, ಎಷ್ಟು ಬೆಲ್ಲ ಹಾಕಬೇಕು ಅಂತ ಅವರೆಲ್ಲ ಬರೆದು ಬಿಟ್ಟಿರ್ತಾರೆ ರೀ. ಏನು ಟೆನ್ಷನ್ ಏನಿಲ್ಲ, ಅವ್ರು ಹೇಳಿದ ಪ್ರಕಾರ ಮಾಡ್ಕೊಂಡು ಹೋದ್ರೆ ನಮಗೆ ಕರೆಕ್ಟಾಗಿ ಅಳತೆ ಸಿಕ್ಬಿಡ್ತೈತಿ. ನಾನು ರೀ ಇಲ್ಲೇ ಹಸಿ ಹಾಲನ್ನು ತೊಗೊಂಡಿನಿ, ಎಮ್ಮಿದ. ಮನ್ಯಾಗ ಹಸಿ ಹಾಲು ಇತ್ತು. ಪಾಕೆಟ್ ಹಾಲು ಬಳಸ್ತಾನಂದ್ರೆ ಅವು ಹಂಗೂ ನಡಿತೈತಿ, ಮತ್ತು ಆಕಳ ಹಾಲಿದ್ರೆ ಹಂಗೂ ನಡಿತೈತಿ ರೀ. ಒಟ್ಟು ನೀರು ಮಾತ್ರ ಹಾಕಿರ್ಬಾರ್ದು ನೋಡಿರಿ. ಪ್ಯೂರ್ ಹಸಿ ಹಾಲಿದ್ರೆ ಕರೆಕ್ಟಾಗಿ ಆಗಿಬಿಡ್ತೈತಿ. ಇನ್ನು ಬೈ 1 get 1 ಫ್ರೀ ಅಂತ್ರಿ. ನಾನು 2 ಪಾಕೆಟಿದ್ದು ತೊಗೊಂಡಿನಿ. ಇವತ್ತು ನಾನು ಇಲ್ಲೇ 1 ಪಾಕೆಟ್ ಮಾಡಿ ತೋರ್ಸತ್ತನಂತ. ಇಲ್ಲಿ ನೋಡಿರಿ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಬೆಲ್ಲ ತೊಗೊಂಡೇನಿ. ನಾವು ಒಂಚೂರು ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ರೀ ಬೆಲ್ಲ ಒಂಚೂರ ಜಾಸ್ತಿನ ತೊಗೊಂಡೇವಿ. ನೀವು ಹಾಕೋದಾರ ಇದ್ರಂದ ಅರ್ಧದಷ್ಟು ಹಾಕಿದ್ರೆ ಬರಾಗಿ ಬಿಡ್ತೈತೆ ರೀ. ಇಲ್ಲಿ ನೋಡಿರಿ, ಫಸ್ಟ್ ಹಾಲನ್ನು ನಾ ಇಲ್ಲೇ ಒಂದು ಪಾತ್ರೆಗೆ ಹಾಕೊಂಡೇನಿ. ಇನ್ನು ಇದೇನು ಗಿನ್ನದ ಪೌಡ್ರ್ ಇತ್ತಲ್ರಿ ಅದನ್ನಷ್ಟು ಇದಕ್ಕೆ ಮಿಕ್ಸ್ ಮಾಡತ್ತನಂತ್ರಿ. ಇನ್ನು ಬೆಲ್ಲ ಏನು ಇಟ್ಕೊಂಡಿದ್ದೀವಲ್ರಿ ಅದನ್ನು ನಾನು ಇಲ್ಲೇ ಸೇರ್ಸಾತೇನೆ. ಆಗಲೇ ಹೇಳ್ದಂಗೆ ಬೆಲ್ಲನ ಒಂಚೂರ ನೋಡ್ಕೊಂಡು ಹಾಕ್ಕೊಂಬಿಡ್ರಿ. ಯಾಕಂದ್ರೆ ಅವ್ರವ್ರ ಸ್ವೀಟಿಗೆ ತಕ್ಕಂಗೆ ಹಾಕ್ಕೋಬೇಕಾಕತಿ. ಮತ್ತು ಸಕ್ಕರೆ ತಿನ್ನೋರಿದ್ರೆ ಅದು ನಡಿತೈತಿ ನೋಡ್ರಿ. ಗಂಟೆ ಇರ್ಲಾರ್ದಂಗೆ ಪೂರ್ತಿ ಕರಗಿಸ್ಕೊಂಬಿಡೋನು. ಇನ್ನು ರೀ ಗ್ಯಾಸ್ ಪೂರ್ತಿ ಸಣ್ಣ ಇಟ್ರಿ. ಅದೇ ಏನು ಪಾತ್ರೆ ಐತಲ್ಲ ಅದನ್ನು ಗ್ಯಾಸ್ ಮೇಲೆ ಒಂಚೂರು ಹೌದೋ ಅಲ್ಲೋ ನಾನು ಬೆಚ್ಚಗೆ ಮಾಡತ್ತೀನಿ. ಯಾಕಂದ್ರೆ ಬೆಲ್ಲ ಅನ್ನೋದು ಕರಗ್ತೈತ್ರಿ ಅದ ಹಾಲೊಳಗೆ, ಮತ್ತು ಗಂಟೆಲ್ಲ ರೀ ಪೂರ್ತಿಯಾಗಿ ಕರಗಿಬಿಡ್ತಾವೆ. ಮೊದಲಿನ ಹಿರಿಯರು ಒಂದು ಮಾತು ಹೇಳ್ತೀರಿ, ಹೊನ್ನ ಕೊಟ್ಟರು ಗಿನ್ ಸಿಗೋದಿಲ್ಲ ಅಂತ ಹೇಳ್ತಿರೋ. ಆದ್ರೆ ಈಗಿನ ಕಾಲ ಹೆಂಗೆ ಬಂದೈತೆ ಅಂದರೆ ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನೋ ಥರ ರೀ. ಎಲ್ಲದು ರೆಡಿಮೇಡ್ ಸಿಗಾಕತ್ಬಿಟ್ಟೈತ್ರಿ. ನಮ್ಮ ಕೈಗೆ ರೀ ಒಂಚೂರು ಹಾಲು ಬಿಸಿ ಹತ್ತಿದ್ದು ಅಂದ್ರೆ ಗ್ಯಾಸ್ ಬಂದ್ ಮಾಡಿಬಿಡೋಣ್ರಿ. ಇನ್ನು ಗ್ಯಾಸ್ ಮೇಲೆ ರೀ ನಾವು ಆ ಗಿನ್ನಕ್ಕೆ ಯಾವ ಪಾತ್ರೆ ಇಡ್ತೇವಲ್ಲ ಅದಕ್ಕಿಂತ ಒಂಚೂರು ದೊಡ್ಡದಿದ್ದೆ ನಾ ಇಲ್ಲೇ ಪಾತ್ರೆ ತೊಗೊಂಡೇನಂತ ನೀರು ಹಾಕಿ ಇಟ್ಕೊಂಡೇನಿ ರೀ. ಯಾಕಂದ್ರೆ ಬುಡಕ್ಕೆ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಅದ್ರ ಮೇಲೆ ನಾವು ಗಿನ್ನದ ಹಾಲು ಇಟ್ಬಿಡೋಣ, ಯಾಕಂದ್ರೆ ನಮಗೆ ಆವಿ ಒಳಗೆ ಬೇಯಬೇಕು. ಇಲ್ಲಿ ನೋಡ್ರಿ ನೀರನ್ನು ಕುದಿ ಹತ್ತಿದಾವು. ಒಂದು ಅರ್ಧದಷ್ಟು ನೀರು ಇಟ್ಟೀನಿ. ಇನ್ನು 1-2 ಚಮಚ ತುಪ್ಪ ಸೇರ್ಸಾತೇನೆ ರೀ. ನಾವು ಗಿನ್ನದ ಹಾಲು ಯಾವ ಪಾತ್ರೆಗೆ ಹಾಕ್ತೇವಲ್ಲ ಆ ಪಾತ್ರೆ ಇಲ್ಲಿ ತೊಗೊಂಡೇನಿ. ಇಲ್ಲಿ ನೋಡ್ರಿ ಎಲ್ಲ ಅದನ್ನು ಪೂರ್ತಿಯಾಗಿ ಸ್ಪ್ರೆಡ್ ಆಗಲಿ. ಇನ್ನು ಕೆಳಗಿಳಿಸ್ರಿ ನಾವು ಗಿನ್ನದ ಹಾಲು ಇದಕ್ಕೆ ಸೋಸ್ಕೊಂಡ್ಬಿಡೋಣ. ಬೆಲ್ಲದೊಳಗ್ರಿ ಕಡ್ಡಿ ಕಸ್ರು ಇರ್ತಾವಂತ ಸೋಸಾತೀನಿ. ನೀವು ಹಂಗೆ ಡೈರೆಕ್ಟಾಗಿ ಹಾಕ್ತಾನಂದ್ರೆ ಹಂಗೂ ನಡಿತೈತ್ರಿ. ನೋಡ್ರಿ ಇಷ್ಟ ಆಯಿತು. ಇನ್ನು ಇದನ್ನು ಎತ್ತೀವ್ರಿ. ನಾವು ನೀರೇನು ಕುದಿ ಹತ್ತಿತ್ಲ ಅದ್ರ ಮೇಲೆ ಸಾವಕಾಶ ಇಟ್ಬಿಡೋಣಂತ. ನೋಡಿರಿ ಒಂದ್ರೊಳಗೆ ಒಂದು ಹಿಂಗೆ ಟೈಟಾಗಿ ಕುಂತಂದ್ರೆ ನಮಗೆ ಆವಿಗೆ ಕರೆಕ್ಟಾಗಿ ನಮಗೆ ಗಿನ್ನದ ಹಾಲು ರೆಡಿಯಾಗಿ ಸೆಟ್ ಆಗಿಬಿಡ್ತೈತಿ. ನೋಡಿರಿ ಇಷ್ಟ ಆಯಿತು. ಇನ್ನು ಮ್ಯಾಲೆ ಒಂಚೂರ ಏಲಕ್ಕಿ ಪುಡಿ ಇತ್ತು, ಅದನ್ನೆಲ್ಲ ಸೇರ್ಸಾತೇನೆ. ಇನ್ನು ಒಂದು 20-25 ನಿಮಿಷ ಬಾಯಿ ಮುಚ್ಚಿ ಇಟ್ಬಿಡೋಣಂತ. ಈ ಗಿನ್ನೆಲ್ಲ ರೆಡಿ ಆಗೋ ಮಟ ರೀ. ಮತ್ತು ಏನಾರ ಬೇರೆ ಕೆಲಸ ಇದ್ರೆ ನೋಡ್ಕೊಂಬರೋಣಂತ ನಡೀರಿ. ಇಲ್ಲಿ ನೋಡಿರಿ 1 kg ಅರ್ಶಿನ ಬೇರು ತೊಗೊಂಡೇನಿ ರೀ. ಇವನ್ನೆಲ್ಲ ಐತಲ್ರಿ ಗಿರ್ನಿಗೆ ಕೊಡಕ್ಕೆ ನಿಂತೀನಿ. ಅಡುಗೆಗೆ ಅರ್ಶಿನ ಬಳಸೋದಾದ್ರಿ ನಾವು ರೆಡಿಮೇಡ್ ತರೋದಿಲ್ಲ. ಹಿಂಗೆ ಬೇರೆ ತಂದು ಅವನ್ನ ಕುಟ್ಟಿಸಿ ಪುಡಿ ಮಾಡಿ ಇಟ್ಕೊಂಡ್ಬಿಡ್ತೇವೆ ರೀ. ಗಿರ್ನಿ ಕೊಡ್ದಾರ ಸ್ವಲ್ಪ ಒಂಚೂರು ಅವನ್ನ ಪುಡಿ ಮಾಡೇ ಕೊಡ್ಬೇಕಾಕತ್ರಿ. ಡೈರೆಕ್ಟಾಗಿ ಹಂಗೆ ಕೊಟ್ರೆ ಬೀಸಾಕ ನಡಿದಿಲ್ಲ ಅಂತ. ಮತ್ತು ಅಡಿಗೂ ರೀ ಅಷ್ಟು ರುಚಿ ಕೊಟ್ಬಿಡ್ತೈತಿ. ಯಾಕಂದ್ರೆ ಬೇರೆ ತಂದು ಕುಟ್ಟಿಸಿ ನಾವು ಏನು ಪುಡಿ ಮಾಡಿ ಇಟ್ಕೋತೇವಲ್ಲ ಅಡಿಗೆ ಅಷ್ಟು ನ್ಯಾಚುರಲ್ ಆಗಿ ಟೇಸ್ಟಾಗಿ ಕೊಟ್ಬಿಡ್ತೈತೆ ರೀ. ನೋಡಿರಿ ಮಾತಿನ ಗದ್ದಲಾಗ 1 kg ಎಲ್ಲ ಈ ರೀತಿ ಪುಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇನ್ನು ಎಲ್ಲ ಗಂಟು ಕಟ್ರಿ ಸಾಯಂಕಾಲ ಬೀಸಾಕ ಕೊಟ್ಬಿಡೋಣಂತ. ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ ರೀ ನಮ್ಮ ಗಿನ್ನೂ ರೆಡಿಯಾಗಿತ್ತು. ನಡ್ರಿ ಅದನ್ನಟ್ಟು ಹೋಗಿ ಹನಿಗೆ ಹಾಕೋನು. ನೋಡ್ರಿಲ್ಲೇ ಈ ರೀತಿ ನಮ್ಮ ಚಾಕೋಕ್ಕೆ ಏನು ಟಚ್ ಆಗಬಾರ್ದು, ಅಂದ್ರೆ ಎಲ್ಲ ಕರೆಕ್ಟಾಗಿ ಬೆಂದ ಅದಕ್ಕೆ ಸಿಕ್ಬಿಟ್ಟೈತೆ. ನೋಡಿರಿ ಇಷ್ಟಾದ್ರೆ ಇದ್ರ ಕೆಲಸ ಮುಗೀತು. ಇನ್ನು ಗ್ಯಾಸ್ ಬಂದ್ ಮಾಡಿ ನಾವು ಕೆಳಗೆ ಇಳಿಸ್ಬಿಡೋಣಂತ. ಪೂರ್ತಿ ನಮಗೆ ಇದು ತಣ್ಣಗಾಗಲಿ.
ಒಂದಷ್ಟು ಐಟಮ್ಸ್ಗಳ್ನ ಬಿಸಿ ಇದ್ದಾಗ ತಿಂದರೆ ಇನ್ನೊಂದಷ್ಟನ್ನು ರೀ ಆರಿದಿಂದ ತಿನ್ನಬೇಕು. ಗಾರ್ಗೆ ಆಯ್ತು, ಗಿನ್ನಾತು, ಇವೆಲ್ಲ ಆರಿದಿಂದ ಟೇಸ್ಟ್ ಕೊಟ್ಬಿಡ್ತಾವ್ರಿ. ಪೂರ್ತಿ ತನಗ ಆದಿಂದ್ರಿ ತೋರ್ಸಾತ ನಿಮಗೆ. ಏನು ಕೈಗೂ ಟಚ್ ಇಲ್ಲ, ಏನಿಲ್ಲ, ಮಸ್ತ್ ಬೇಕಿ ಗಿನ್ನ ರೆಡಿ ಆಗಿಬಿಟ್ಟೈತ್ರಿ. ನಮ್ಮ ಹಳ್ಳಿ ಕಡೆ ಭಾಗದಲ್ರಿ ಯಾರ ಮನ್ಯಾಗ ಹೈನು ಇರ್ತೈತಲ್ಲ ಅವ್ರ ಏನು ಕರು ಹಾಕಿರ್ತೈತೆ ಅಲ್ಲಿ, ಎಮ್ಮಿದಾಗಲಿ ಆಕಳದಾಗಲಿ ಏನು ಕರು ಆಗ್ತೈತಲ್ರಿ, ಅವಾಗಿನ ಫಸ್ಟ್ ಹಾಲು ಯಾರ ಮನ್ಯಾಗ ಹೈನು ಇರೋದಿಲ್ಲಲ್ಲ ಅವ್ರಿಗೆ ಹೋಗಿ ಗಿನ್ನದ ಹಾಲು ಕೊಡ್ತಾರ್ರಿ. 1ನೇ ದಿನದ ಹಾಲು ಅಷ್ಟೇ ಈ ರೀತಿ ಗಟ್ಟಿಗಿನ್ನ ಆಕತ್ರಿ. 2ನೇ ದಿನದ ಸ್ವಲ್ಪ ಒಡಕೊಡಕಾಗಿ ಆಕತಿ. 3ನೇ ದಿನದ ಪೂರ್ತಿ ತೆಳ್ಳಗೆ ಆಕತಿ. ಅದೇ ರೀತಿ ರೀ ಆ ಥರದ ಹೆಂಗೆ ದಿನ ಹೊಕ್ಕವಲ್ಲ ಹಂಗಂಗೆ ತಿಕ್ನೆಸ್ ಕಡಿಮೆ ಹಾಕ್ಕೊಂತ ಬರ್ತೈತಿ. ಇಲ್ಲಿ ನೋಡ್ರಿ ಈ ರೀತಿ ಕಟ್ ಮಾಡಿ ಹೊಳಸಾತಾನೆ. ನೀವು ಹಂಗೆ ತಿಂತಾನಂದ್ರೆ ಹಂಗೂ ನಡೀತೈತ್ರಿ. ನಾನೇ ಇರಲಿ ಅಂತ ನಿಮಗೆ ಒಂಚೂರು ಹೊಳಿಸಿ ತೋರ್ಸಾತೀನಿ. ಯಾವ ಶೇಪ್ ಬೇಕಲ್ಲ ಆ ಶೇಪಿಗೆ ಕಟ್ ಮಾಡ್ಕೊಳತ್ತೀನಿ. ನಂದು ಒಂಚೂರು ಬೆಲ್ಲ ಜಾಸ್ತಿ ಆದಿದ್ರಿಂದ ರೀ ಸ್ವಲ್ಪ ಸ್ಮೂತ್ ಹೆಚ್ಚು ಬಂದೈತಿ. ನೀವು ಇನ್ನೊಂದು ಚೂರು ಕಡಿಮೆ ಹಾಕಿದ್ರೆ ಇನ್ನೊಂದು ಚೂರು ಗಟ್ಟಿಯಾಗಿ ಬರ್ತೈತಿ. ಕರು ಹಾಕಿದ 5 ದಿನ ಮಟ್ಟ ರೀ ಗಿನ್ನದ ಹಾಲು ರೆಡಿ ಇರ್ತಾವೆ. ಕೊಡೋರು ಕೊಟ್ಟು ಮುಗಿಸಿ ಎಲ್ಲ ಆದಿಂದ್ರೆ 5ನೇ ದಿನದ ನಂತರ ಎಲ್ಲಮ್ಮಗಂತ ಹಾಲು ಮೀಸಲ ಹಾಲು ಹಿಡ್ದಿರ್ತಾರೆ ರೀ. ಅವನ್ನ 5 ದಿನ ಯಾರೂ ಉಣ್ಣೋದಿಲ್ಲ. ಅವ್ನು ಸಪ್ರೇಟಾಗಿ ಕಾಶಿ ಹೆಪ್ಪಾಕಿ ಅದರಿಂದ ಬೆಣ್ಣೆ ತೆಗೆದು ತುಪ್ಪ ಮಾಡಿ ಅದನ್ನು ಫಸ್ಟ್ ದೀಪ ಎಲ್ಲಮಗೆ ಹಚ್ಚಿ ಬರೋದೊಂದು ಪದ್ಧತಿ ಐತಿ. ಈಗಾಗಲೇ ಅದು ವಿಡಿಯೋನ ಹಾಕಿದೆ ನಂತರ ಲಿಂಕ್ ಹಾಕಿರ್ತೇನೆ. ಇಂಟ್ರೆಸ್ಟ್ ಇದ್ರೆ ಹೋಗಿ ಚೆಕ್ ಮಾಡಿರಿ. ಈ ಎಲ್ಲ ಹಳ್ಳಿ ಪದ್ಧತಿಗಳ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ನೀವು ನೋಡಬೇಕಂತ ಇಷ್ಟಪಡೋದ ನಿಜ ಆದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ವಿಡಿಯೋನ ಶೇರ್ ಮಾಡಿರಿಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಭೇಟಿ ಕಾಣಂತ್ರಿ. ಅಲ್ಲಿವರೆಗೂ ಬಾಯ್.